ಅಂಥದ್ದೇನಾಯ್ತು ಕಾತಿ? ಏನಾಯ್ತಾ? ಏನಾಯ್ತು ಅಂತ ನನಗೆ ಹೇಳಕ್ಕೂ ಅಸಹ್ಯ ಆಗ್ತಾ ಇದೆ. ಡೀಸೆಂಟ್ ಡಿಗ್ನಿಫೈಡ್ ಪರ್ಸನ್ ಅಂದ್ರೆ ನಮ್ಮಪ್ಪ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಅವ್ರು ಬಿಹೇವ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನಗೆ ತುಂಬಾ ಕೋಪ ಬರ್ತಾ ಇದೆ. ಮಗಳ ವಯಸ್ಸಿನ ಹುಡುಗಿನ ಮದುವೆ ಆಗಿದಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದೀಯಾ? ಅದೇ ದೊಡ್ಡ ಅಸಹ್ಯ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲಿ ಇದು ಬೇರೆ. ಅಂಥದ್ರಲ್ಲಿ ಅಂದ್ರೆ? ಮದುವೆ ಆಗಿರೋ ಹೊಸ ಜೋಡಿ, ಏಜ್ ಡಿಫ್ರೆನ್ಸ್ ಇದ್ರು ಇವತ್ತು ಅವ್ರಿಗೆ ಫಸ್ಟ್ ನೈಟು. ಸ್ಟಾಪ್ ಇಟ್ ಪ್ರಭಾ. ಮೊದ್ಲೇ ನನ್ನ ಮೈಯೆಲ್ಲ ಉರಿತಾ ಇದೆ. ಅದ್ರ ಮೇಲೆ ನನ್ಗಿನ್ನ ಕೋಪ ಬರಿಸ್ಬೇಡ. ಆ ಕೆಟ್ಟ ಹೆಂಗ್ಸಿಗೂ ನಮ್ಮ ಅಪ್ಪಂಗೂ ಇಬ್ರಿಗೂ ಸೇರಿಸಿ ಬೆಂಕಿ ಹಚ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇದೆ. ಅದನ್ನ ನೀನ್ ಇನ್ನ ಕೆರಳಿಸಿ ನನ್ ಕೋಪಕ್ಕೆ ಬಲಿಯಾಗ್ಬೇಡ. ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ ಕಾತಿ, ಆದರೆ ಸತ್ಯ ಯಾವಾಗಲೂ ಕಹಿಯಾಗೇ ಇರುತ್ತೆ. ಈವನ್ ಇಫ್ ಯು ಆಕ್ಸೆಪ್ಟ್ ಆರ್ ಡೋಂಟ್ ಆಕ್ಸೆಪ್ಟ್, ರಿಯಾಲಿಟಿ ರಿಮೇನ್ಸ್ ದ ಸೇಮ್. ಏನ್ ರಿಯಾಲಿಟಿ ಪ್ರಭಾ? ಮನೇಲಿ ಮದ್ವೆ ವಯಸ್ಸಿನ ಒಬ್ಬ ಮಗ ಇದ್ದಾನೆ, ಮೊಮ್ಮಗು ಇದೆ. ಅಂಥದ್ರಲ್ಲಿ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ? ನನಗೆ ತೇಜುಗೆ ಅವ್ರ ಚಿಕ್ಕಪ್ಪ ಆಗಿದ್ರು. ಸ್ವಂತ ಅಪ್ಪನ್ಗಿಂತ ಜಾಸ್ತಿ ಪ್ರೀತಿ, ಮಮತೆ, ವಾತ್ಸಲ್ಯ ಕೊಟ್ಟು ಬೆಳೆಸಿದ್ರು. ನಾನು ಅಷ್ಟೇ. ಯಾರಾದ್ರೂ ಅವ್ರನ್ನ ಚಿಕ್ಕಪ್ಪ ಅಂದ್ರೆ ಇಲ್ಲ ಅವ್ರ ನಮ್ಮಪ್ಪ ಅಂತ ಜಗಳ ಆಡ್ತಾ ಇದ್ದೆ. ಆದ್ರೆ ಇವತ್ತು ಅಪ್ಪ ಅನ್ನೋದಿರ್ಲಿ, ಚಿಕ್ಕಪ್ಪ ಅನ್ನೋದಕ್ಕೂ ಅಸಹ್ಯ ಆಗ್ತಾ ಇದೆ. ಊರಿಗೆ ಮಾದರಿ ಆಗಿದ್ದವರು ಇವತ್ತು ಮಾರಿಯಾಗಿ ಕಾಣಿಸ್ತಾ ಇದ್ದಾರೆ. ಯಾರಿಗೆ ಆದ್ರೂ ಅನ್ಯಾಯ ಆಗ್ಲಿ ಎತ್ತಿ ಹಿಡಿತಾ ಇದ್ರು, ವಿರೋಧ ಮಾಡ್ತಾ ಇದ್ರು. ನಿಂಗೊಂದು ವಿಷಯ ಗೊತ್ತಾ ಪ್ರಭಾ? ಯಾರಿಗಾದ್ರೂ ಅನ್ಯಾಯ ಆದ್ರೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಲಾಯರ್ ಆದೆ. ಆದ್ರೆ ಇವತ್ತು ನಮ್ಮನೇಲಿ ನಡೀತಾ ಇರೋ ಅನ್ಯಾಯನ ಎದುರ್ಸಕ್ ನನ್ ಕೈಲಿ ಆಗ್ತಾ ಇಲ್ಲ. ಎದುರ್ಸೋದಿರ್ಲಿ, ಅದನ್ನ ಧಿಕ್ಕರಿಸಕ್ಕೂ ನನ್ ಕೈಲಿ ಶಕ್ತಿ ಇಲ್ಲದೆ ಕುಗ್ಗ್ ಹೋಗಿದ್ದೀನಿ. ನನಗ್ ಬರ್ತಿರೋ ಕೋಪಕ್ಕೆ ಹಾಗೆ ಕಿರ್ಚ್ಬೇಕು ಅನಿಸ್ತಿದೆ. ಆದ್ರೆ ನನಗ್ ಧ್ವನಿನೇ ಬರ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಪ್ರಭಾ? ನಾನು ಏನ್ ಮಾಡ್ಲಿ?